Hello and welcome back to Sandpoint Institute Belagavi. This is Priyanka. Hope you are doing good. So BWSSB AE ಎಕ್ಸಾಮ್ ಇತ್ತು ಯಾವಾಗಂದ್ರೆ May 9th 10th. ಸೊ ಜಸ್ಟ್ 2 days ಬಿಫೋರ್ KAದವ್ರು ಇನ್ಫಾರ್ಮ್ ಮಾಡಿ ನಮ್ಗೆ ಏನಂತ ಹೇಳಿದರು ವೆಬ್ಸೈಟ್ ಒಳಗೆ ದಟ್ ಈಸ್ ಎಕ್ಸಾಮ್ ಗಾಟ್ ಕ್ಯಾನ್ಸಲ್ಡ್ ಅಂತಂದ. ಸೊ ಈಗ ಅದನ್ನು ರೀನೋಟಿಫೈ ಮಾಡ್ಯಾರು. ಎಸ್ ಯು ಹರ್ಡ್ ಇಟ್ ರೈಟ್. ಸೊ ನೀನೇನ ದಟ್ ಈಸ್ 20th May 2026 KA ವೆಬ್ಸೈಟ್ ಒಳಗೆ ಇದು BWSSB AEದ ರೀನೋಟಿಫಿಕೇಷನ್ ಬಂದೈತಿ. ಜೆಇದಂತೂ ಎಕ್ಸಾಮ್ ಆಲ್ರೆಡಿ ಆಗಿ ಹೋಗೈತಿ. ಯಾವಾಗಾಗಿತ್ತು ಜೆಇದು HK ಆ್ಯಂಡ್ ನಾನ್ HK ಎಕ್ಸಾಮು 22nd December 2025 ಆ್ಯಸ್ ವೆಲ್ ಆಸ್ 10th January 2026 ಆಗಿತ್ತು. ಆಮೇಲೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಯಾವಾಗಾಗಿತ್ತು ಅಂದ್ರೆ 15th November 2025 ಆಗಿತ್ತು. ಓಕೆನಾ? ಸೊ ಈಗ ಅವರು ನಿನ್ನೆ ರೀನೋಟಿಫೈ ಮಾಡ್ಯಾರು. ಆಮೇಲೆ ಇವತ್ತಿನ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ಯಾರು. ಸೊ ಸ್ವಲ್ಪ ಚೇಂಜಸ್ ಮೆನ್ಷನ್ ಮಾಡ್ಯಾರು. ಡೀಟೇಲ್ ನೋಟಿಫಿಕೇಷನ್ ಒಳಗೆ ಹೋಗೋನು ಐ ವಿಲ್ ಗಿವ್ ಯು ವೆರಿ ಡೀಟೇಲ್ಡ್ ಇನ್ಫಾರ್ಮೇಷನ್, ಸಿಲೆಬಸ್ಸು ಈಚ್ ಆ್ಯಂಡ್ ಎವ್ರಿಥಿಂಗ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಯಾರು ಅದನ್ನು ಅಪ್ಲೈ ಮಾಡಬಹುದು, ಯಾರು ಅಪ್ಲೈ ಮಾಡೋಕೆ ಆಗೋದಿಲ್ಲ ಅಂತಲೂ ಐತಿ. ಆ್ಯಂಡ್ ದೇರ್ ಈಸ್ ಆಲ್ಸೋ ಅ ಗುಡ್ ನ್ಯೂಸ್ ದಟ್ ಈಸ್ ದೇ ಹ್ಯಾವ್ ಗಿವನ್ 5 years ಏಜ್ ರಿಲ್ಯಾಕ್ಸೇಷನ್. ಸೊ ಈಗ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಎಷ್ಟು ಜನ ಖುಷಿ ಆದರು, ಯಾಕಂದರೆ ಯಾರು 35 ಇದ್ದಾರಲ್ಲ, ಸೊ ಜನರಲ್ ಮೆರಿಟಿಗೆ 35 ವಾಸ್ ದ ಲಾಸ್ಟ್ ಏಜ್. ಸೊ ವೆರಿ ನಿಯರ್ ಇದ್ದವ್ರು ಏನಂತ ಹೇಳ್ತಿದ್ರು, ದಿಸ್ ಇಸ್ ದ ಲಾಸ್ಟ್ ಚಾನ್ಸ್ ಫಾರ್ ಮೀ ಅಂತಂದ. ಬಟ್ ಅದನ್ನ ಈಗ ಇನ್ಕ್ರೀಸ್ ಮಾಡಿ 40 years ಮಾಡ್ಯಾರ ಜನರಲ್ ಮೆರಿಟ್ಗೆ. ಸೊ ಅದರ್ ಕ್ಯಾಟಗರೀಸ್ಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆಮೇಲೆ ಇನ್ನೊಂದು ಹೊಸ ಆಪ್ಷನ್ನು ಆ್ಯಡ್ ಮಾಡ್ಯಾರ ಅವರು ಎಕ್ಸಾಮ್ ಒಳಗೆ, ದಟ್ ಈಸ್ OMR ಒಳಗೆ 5th ಆಪ್ಷನ್ ಅಂತ ಆ್ಯಡ್ ಮಾಡ್ಯಾರು. ಸೊ ಇದೇನೀಗ ಹೊಸ ರೀನೋಟಿಫಿಕೇಷನ್ ಒಳಗೆ ಏನಿದನ್ನು ಮೆನ್ಷನ್ ಮಾಡ್ಯಾರ ಆ್ಯಕ್ಚುಲಿ. ಬಟ್ ಇದು ಹೊಸದಲ್ಲ, ನಿಮಗೆ ಆಲ್ರೆಡಿ ಗೊತ್ತಿತ್ತಂದ್ರೆ. ಯಾಕಂದರೆ ಇದೇನು ನೋಟಿಫಿಕೇಷನ್ ಆಗಿತ್ತಲ್ಲ ಫಸ್ಟ್ ಟೈಮ್ November 15, 2025 ಅವಾಗೂ ಇದೊಂದು 5th ಆಪ್ಷನ್ ಅನ್ನೋದು ಅವ್ರು ರಿಲೀಸ್ ಮಾಡ್ಯಾರು. ಸೊ ಸೇಮ್ ವೇ ಈಗ ಅದನ್ನು 5th ಆಪ್ಷನ್ ಏನೈತಿ ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಿ ಪ್ರೆಸೆಂಟ್ ಟಿಲ್ ದ ಎಂಡ್ ಆಫ್ ದ ವಿಡಿಯೋ. ಸೊ ಈಗ ಇದು ನೋಟಿಫಿಕೇಷನ್ ಚೆಕ್ ಮಾಡೋದು ನಾವು ಡೀಟೇಲಾಗಿ. ನಾನು ಹೇಳಿದ್ದೀನಿ ನಿಮಗೆ ನಿನ್ನೆನ ಬಂದೈತೆ ಅದು. ಸೊ ನಿಮಗೆ ಮೋಸ್ಟ್ಲಿ ಗೊತ್ತಿರಾಕಿಲ್ಲ ಎಷ್ಟೋ ಜನಕ್ಕೆ. ಸೊ ಇಲ್ಲಿ ಅವರು ಮೆನ್ಷನ್ ಮಾಡ್ಯಾರ ಲೈಕ್ ರಿಸರ್ವೇಷನ್ ಒಳ ಮೀಸಲಾತಿ ಸಂಬಂಧ ಡಿಲೇ ಆಗಿತ್ತು. ಅದ್ರ ಸಂಬಂಧ ಈಗ ಹೊಸದಾಗಿ ಇಲ್ಲಿ ನೋಡಿರಿ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಮತ್ತೊಮ್ಮೆ ಆಹ್ವಾನಿಸಲಾಗಿದೆ. ಮತ್ತೊಮ್ಮೆ ಅಂದ್ರೇನ ರೀನೋಟಿಫಿಕೇಷನ್ ಅಂತಾರೆ ಇದಕ್ಕೆ. ಸೊ ಇನ್ನೊಮ್ಮೆ ರೀನೋಟಿಫೈ ಮಾಡ್ಯಾರ ಅವರು. ಇಲ್ಲಿ ನೋಡಿರಿ, ಚೆಕ್ ಮಾಡಿರಿ, ಇದು ಸಹಾಯಕ ಅಭಿಯಂತರರು ಅಂದ್ರೆ AEE ಇದು ಗ್ರೂಪ್ B ಎಕ್ಸಾಮದ್ದು. ಇದು 10 ಪೋಸ್ಟ್ಸ್ ಅದಾವ ಫಾರ್ ಇನ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು. ಇದು BWSSB ಒಳಗೆ ಇದಿಷ್ಟು ಅದಾವು. ಸೊ ಇವನ್ನೆಲ್ಲ ಮೊದಲು ಇನ್ಫಾರ್ಮೇಷನ್ ಇತ್ತು ಆ್ಯಕ್ಚುಲಿ. ಸೊ ಏನು ಡಿಫ್ರೆಂಟ್ ಐತಿ ಅಥವಾ ನಿಮ್ಗೆ ಏನು ಗೊತ್ತಿಲ್ಲ ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡಿರಿ, ಗರಿಷ್ಠ ವಯೋಮಿತಿಯನ್ನು 5 ವರ್ಷಗಳ ಸಡಿಲಿಕೆಯಲ್ಲಿ ನೀಡಲಾಗಿದೆ. ಸೊ 5 years. ಈಗ ಜನರಲ್ ಮೆರಿಟಿಗೆ 40 years ಮಟನೂ ನೀವು ಅಪ್ಲೈ ಮಾಡ್ಬೋದು. ಆಮೇಲೆ ಗ್ರೂಪ್ A ಇದು 2A 2B 3A 3B, ಸೊ ಇದಕ್ಕೆಲ್ಲ 43. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಅಂದರೆ SC ST ಆ್ಯಂಡ್ ಇದು ಕ್ಯಾಟಗರಿ 1, ಸೊ ಇವಕ್ಕೆಲ್ಲದಕ್ಕೂ 45 years ಮಾಡ್ಯಾರ. ಸೊ ಇಲ್ಲಿ ನೋಡಿರಿ, ಇದು ವೆಬ್ಸೈಟ್ ಚೆಕ್ ಮಾಡಿರಿ ನೀವು, KA ವೆಬ್ಸೈಟ್. ಸೊ ಇಷ್ಟೆಲ್ಲ ಲಿಂಕ್ ನೆನಪಿಟ್ಕೋದು ನೆಸಸರಿ ಇಲ್ಲ. ಜಸ್ಟ್ KA ಅಂತ ಸರ್ಚ್ ಮಾಡಿರಿ, ಅದರೊಳಗೆ ರೀನೋಟಿಫಿಕೇಷನ್ ನಿಮ್ಗೆ ಅಪ್ಡೇಟ್ ಬಂದಿರ್ತೈತಿ. ಓಕೆ, ಇಲ್ಲಿ ನೋಡಿರಿ, ಇದು ಇಂಪಾರ್ಟೆಂಟ್ ಐತಿ. ಒಮ್ಮೆ ಸಲ್ಲಿಸಿದ ಅರ್ಜಿಯಲ್ಲಿ ಯಾವುದೇ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಐತಿ. ಯಾಕಂದ್ರೆ ನೀವು ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡ್ತೀರಿ. ಮ್ಯಾಮ್ ನಾನು ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ, ಅಡ್ರೆಸ್ಸು, ಆಮೇಲೆ ನಿಮ್ಮದು ರಿಸರ್ವೇಷನ್ದು ಏನಾದರೂ ಮಿಸ್ಟೇಕ್ ಮಾಡಿರ್ತೀರಿ. ನಾನು ಚೇಂಜಸ್ ಮಾಡಲಿಲ್ಲ ಅಂತ ನೀವು ನನಗೆ ಕಾಲ್ ಮಾಡಿ ಕೇಳ್ತೀರಿ, ಮೆಸೇಜ್ ಮಾಡ್ತೀರಿ. ಸೊ ನನಗೆ ಮಾಡೋದಕ್ಕಿಂತ ನೀವು KA ಮಾಡಬೇಕು. ಯಾಕಂದ್ರೆ ಐ ಆಮ್ ನಾಟ್ ದ ರೈಟ್ ಪರ್ಸನ್ ಟು ಪ್ರೊವೈಡ್ ಆನ್ಸರ್ಸ್ ಫಾರ್ ಸಚ್ ಕೈಂಡ್ ಆಫ್ ಕ್ವಶನ್ಸ್. ಆಸ್ ವೆಲ್ ಆ್ಯಸ್ ಇಲ್ಲಿ ಅವರು ಕ್ಲಿಯರ್ಲಿ ಮೆನ್ಷನ್ ಮಾಡೋರು ನೀವು ಏನೂ ಚೇಂಜಸ್ ಮಾಡೋಕ್ಕಾಗೋದಿಲ್ಲ ಆಮೇಲೆ. ಸೊ ನೀವೇನಾದರೂ ಆ ಥರ ಮಿಸ್ಟೇಕ್ ಮಾಡಿದ್ರಿ, ನಾಳಿದ್ದು ಎಕ್ಸಾಮ್ ಒಳಗೆ ಸೆಲೆಕ್ಟ್ ಆದರೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಳಗೆ ಪ್ರಾಬ್ಲಮ್ ಆಗ್ತೈತಿ. ಸೊ ದ್ಯಾಟ್ ಈಸ್ ದ ರೀಸನ್. ಮೇಕ್ ಶ್ಯೂರ್ ಯು ಫಿಲ್ ಯುವರ್ ಓನ್ ಅಪ್ಲಿಕೇಶನ್ ಫಾರ್ಮ್. ಯಾಕಂದರೆ ಈಗ ಎಷ್ಟೋ ಜನ ಇರ್ತಾರೆ, ಅವ್ರ ಫ್ರೆಂಡ್ಸು ಸಿಬ್ಲಿಂಗ್ಸು ಅಥವಾ ಫೋಟೋ ಕಾಪಿ ಸೆಂಟ್ರದಾಗ ಹೋಗಿ ಅವ್ರ ಕಡೆ ಹತ್ರ ಮಾಡಿಸ್ತೀರಿ. ಸೊ ಅದಕ್ಕಿಂತ ನೀವು ನೀಟಾಗಿ ಕೂತು ನಿಮ್ಮದು ಡೀಟೇಲ್ಸ್ ಫಿಲಪ್ ಮಾಡಿದ್ದಾರೆ ಅಂದರೆ ದೇರ್ ವೋಂಟ್ ಬಿ ಎನಿ ಎರರ್ಸ್. ಸೊ ಇದೊಂದು ಇಂಪಾರ್ಟೆಂಟ್ ಐತಿ. ಆಮೇಲೆ ಇವತ್ತಿನ ಫಾರ್ಮ್ ಫಿಲ್ಲಿಂಗ್ ಸ್ಟಾರ್ಟ್ ಆಗ್ತೈತಿ. ದಟ್ ಈಸ್ 21st May 2026 ಸ್ಟಾರ್ಟ್ ಆಕೈತಿ. ಸೊ ನಿಮಗೆ ಅವರು ಅರೌಂಡ್ 15 days ಟೈಮ್ ಕೊಟ್ಟರು. ದಟ್ ಈಸ್ 4th April 2026ವರೆಗೂ ನೀವು ಫಾರ್ಮ್ ಫಿಲ್ ಮಾಡ್ಬೋದು. ಓಕೆ, ಇಲ್ಲಿ ಎಕ್ಸಾಮ್ ಡೇಟ್ಸು ಅದ್ರ ಬಗ್ಗೆ ಕೊಟ್ಟಾರ ನೋಡಿರಿ. ಸ್ಪರ್ಧಾತ್ಮಕ ಪರೀಕ್ಷೆಯ ವಿವರಾದ ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ನಂತರ ಪ್ರಕಟಿಸಲಾಗುವುದು. ಅಂದ್ರೇನ ಆಮೇಲೆ ಅವ್ರು ಅಪ್ಡೇಟ್ ಮಾಡ್ತಾರೆ KA ವೆಬ್ಸೈಟ್ ಒಳಗೆ. ಸೊ ಈಗ ಅದ್ರ ಬಗ್ಗೆ ಏನೂ ಇಲ್ಲ. ಸೊ ಇವೆಲ್ಲ ಫಾರ್ಮ್ ಫಿಲ್ಲಿಂಗಕ್ಕೆ ಫೀಸ್ ಇದು. ಸೊ ಇಲ್ಲಿ ನೋಡಿರಿ, ಭಾಳ ಇಂಪಾರ್ಟೆಂಟ್ ಐತಿ.
ನಾನು ನಿಮಗೆ ಹೇಳಿದ ಪ್ರಕಾರ ಇದು ಆಲ್ರೆಡಿ ನೋಟಿಫಿಕೇಷನ್ ಆಗಿತ್ತು ಲಾಸ್ಟ್ ಇಯರನ್ನು. ಎಕ್ಸಾಮ್ ಆಗಲಿಲ್ಲ, ಕ್ಯಾನ್ಸಲ್ ಮಾಡಿದರು, ನೋಟಿಫೈ ಮಾಡ್ಯಾರ ಈಗ. ಸೊ ಎಷ್ಟೋ ಜನ ನೀವು ಆಲ್ರೆಡಿ ಫಾರ್ಮ್ ಫಿಲ್ ಮಾಡ್ಯಾರಿ. ಸೊ ಆಲ್ರೆಡಿ ಫಾರ್ಮ್ ಫಿಲ್ ಮಾಡಿದರೆ ಈಗ ಮತ್ತೊಮ್ಮೆ ಫಾರ್ಮ್ ಫಿಲ್ ಮಾಡೋದು ನೆಸಸರಿ ಇಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾವಾಗಾದರೂ ನೋಟಿಫಿಕೇಷನ್ ಆದಕೂಡಲೇ ಸ್ಟೂಡೆಂಟ್ಸಿಗೆ ಇದೇ ಡೌಟ್ ಇರ್ತೈತಿ, ಮ್ಯಾಮ್ ನಾನು ಆಲ್ರೆಡಿ ಫಾರ್ಮ್ ಫಿಲ್ ಮಾಡೀನಿ, ನಾನು ಫೀಸ್ ಪೇ ಮಾಡೀನಿ, ಈಗ ಮತ್ತೊಮ್ಮೆ ಮಾಡ್ಬೇಕನ್ನತ್ತಂದ್ರೆ. ಸೊ ದ್ಯಾಟ್ ಈಸ್ ನಾಟ್ ರಿಕ್ವೈರ್ಡ್. ಇಲ್ಲಿ ಬರ್ದಾರ ನೋಡಿರಿ, ಶುಲ್ಕ ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಸೊ ನೀವು ಫಾರ್ಮ್ ಫಿಲ್ ಮಾಡೋದಿಲ್ಲ. ಬಟ್ ಯಾರು ನೀವು ಅವಾಗ ಫಾರ್ಮ್ ಫಿಲ್ ಮಾಡಿರೋದಿಲ್ಲಲ್ಲ, ಅಥವಾ ನಿಮ್ಮದು ಬೈ ಚಾನ್ಸ್ ಗ್ರ್ಯಾಜುಯೇಷನ್ ಆಗಿರೋದಿಲ್ಲ, ಸೊ ನೀವೆಲ್ಲರೂ ಈಗ ಇದನ್ನು ಫಾರ್ಮ್ ಫಿಲ್ ಮಾಡ್ಬೋದು. ತಿಳಿತಲ್ಲ, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ಅದಕ್ಕೆ ನಾನು ನಿಮಗೆ ಬುಕ್ ಪೆನ್ ತೊಗೊಂಡು ಬರ್ಕೊತ ಹೋಗ್ರಿ, ನಿಮಗೇನೂ ಡೌಟ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲೇ ಎಕ್ಸಾಮ್ ಲೈಕ್ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಸೊ ಇಲ್ಲೇ ಆಫ್ಲೈನ್ OMR ಅಂತಲೇ ಹೇಳ್ಯಾರ ಅವರು, ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ಇಲ್ಲೇ ಎಕ್ಸಾಮ್ ಸೆಂಟರ್ಸ್ ಬಗ್ಗೆ ಹೇಳ್ಯಾರ ನೋಡ್ರಿ ಆಲ್ರೆಡಿ. ಏನಂತ ಹೇಳ್ಯಾರು, ಬೆಂಗಳೂರು, ಧಾರವಾಡ, ಕಲಬುರ್ಗಿ. ಸೊ ಇವು 3 ಸೆಂಟರ್ಸ್ ಒಳಗೆ ನಾವು ಮಾಡ್ತೀವಂತ ಹೇಳ್ಯಾರು. ಆಮೇಲೆ ಇಲ್ಲೇ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬಗ್ಗೆ. ಸೊ ಅದೇ ಹೇಳ್ತೀನಿ, ನೀವು ನಂದು ವೀಡಿಯೋಸ್ ಫ್ರೀಕ್ವೆಂಟಾಗಿ ಫಾಲೋ ಮಾಡ್ತಿದ್ದಾರೆ, ಇದೆಲ್ಲ ಗೊತ್ತಿರೋದು ನಿಮಗೆ. ಬಟ್ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅಥವಾ ಫಸ್ಟ್ ಟೈಮ್ ಎಕ್ಸಾಮ್ ಅಟೆಂಪ್ಟ್ ಮಾಡ್ದಂತಿರ್ತಿರಲ್ಲ, ಸೊ ಡೀಟೇಲಾಗಿ ಎಲ್ಲ ತಿಳ್ಕೊರಿ ನೀವು. ಯಾಕಂದ್ರೆ ಒಂದು ಸ್ವಲ್ಪ ಇದ್ರಾಗ ಮಿಸ್ಟೇಕ್ ಮಾಡಿದಾರೆ ಅಂದ್ರೆ ನೀವು ಎಷ್ಟು ಕಷ್ಟಪಟ್ಟು ಓದಿದ್ರೂ ಆಲ್ ವಿಲ್ ಎಂಡ್ ಇನ್ ದ ವೇನ್. ಓಕೆ, ಸೊ ಕಂಪ್ಲೀಟ್ಲಿ ವೇಸ್ಟ್ ಆಗ್ತೈತೆ ಅದು. ಸೊ ಈಗ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅನ್ನೋದು ಒಂದು ಇರ್ತೈತಿ. ಸೊ ಅದು ಯಾರು ಎಕ್ಸಾಮ್ ಮಾಡುವುದಿಲ್ಲ ಅಥವಾ ಅಟೆಂಡ್ ಮಾಡೋದಿಲ್ಲ ಅಂದ್ರೆ SSLC ಅಥವಾ ಸಿಮಿಲರ್ ಯಾವ್ದು ಎಕ್ಸಾಮ್ಸ್ ಇರುತ್ತಲ್ಲ, ಅಲ್ಲಿ ನೀವು ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಲ್ಲಿ ಅಂದ್ರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಒಳಗೆ ನೀವು ಕನ್ನಡ ಕಲ್ತಿದ್ರಂದ್ರೆ ಆಲ್ರೆಡಿ, ಈಗ ನಿಮಗೆ ಕನ್ನಡ ಎಕ್ಸಾಮ್ ಬರೆಯೋದು ನೆಸಸರಿ ಇಲ್ಲ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದೇ ನೀವು ಕಲ್ತಿರಲಿಲ್ಲ ಅಂದ್ರೆ ಈ ಎಕ್ಸಾಮ್ ಬರೀಲೇಬೇಕು. ಸೊ ಇದು 150 ಮಾರ್ಕ್ಸಿದ ಎಕ್ಸಾಮ್ ಇರ್ತೈತಿ, ನಿಮಗೆ ಮಿನಿಮಮ್ 50 ಮಾರ್ಕ್ಸ್ ಬೀಳಲೇಬೇಕು. ಸೊ 50 ಓವರ್ 150. ಸೊ ನಿಮಗೆ ಇಷ್ಟು ಮಾರ್ಕ್ಸ್ ಕಂಪಲ್ಸರಿ ಕನ್ನಡ ಒಳಗೆ ಬೀಳಲಿಲ್ಲ ಅಂದ್ರೆ ನಿಮ್ಮದು ನಾಳೆ ಅವರು ಟೆಕ್ನಿಕಲ್ ಜನರಲ್ ಸ್ಟಡೀಸ್ ಪೇಪರ್, ದಟ್ ಈಸ್ ಪೇಪರ್ 1 ಪೇಪರ್ 2 ಅವ್ರು ಇವ್ಯಾಲ್ಯೂಯೇಟ್ ಮಾಡೋದಿಲ್ಲ. ನೀವು ಎಷ್ಟು ಕಷ್ಟಪಟ್ಟದು ಓದಿ ಬರೋದ್ರೂ ನಿಮ್ಗೆ ರಿಸಲ್ಟ್ ಬರೋದಿಲ್ಲ. ತಿಳಿತಲ್ಲ, ನೀವು 10th ಒಳಗೆ ಅಥವಾ ಅದರ್ ಸಿಮಿಲರ್ ಡಿಪ್ಲೊಮಾ ಅಥವಾ ಏನೋ ಆಯ್ತು, ಸೊ ನೀವೇನಾದರೂ ಕನ್ನಡ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿರಲಿಲ್ಲ ಅಂದ್ರೆ ಕನ್ನಡ ಎಕ್ಸಾಮ್ ತೊಗೊಳ್ಬೇಕು, ಇಲ್ಲಾಂದ್ರೆ ಕನ್ನಡ ಎಕ್ಸಾಮ್ ನೆಸಸರಿ ಇಲ್ಲ. ಸೊ ಈಗ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರತ್ತೆ ಅಂದ್ರೆ ಪೇಪರ್ 1 ಅಂತ ಒಂದಿರತ್ತೆ, ಪೇಪರ್ 2 ಅಂತ ಒಂದಿರತ್ತೆ. ಪೇಪರ್ 1 ಅಂದ್ರೆ ಏನು, ಸಾಮಾನ್ಯ ಪತ್ರಿಕೆ, ದಟ್ ಈಸ್ ಜನರಲ್ ಸ್ಟಡೀಸ್ ಅಂತ ಕರಿತೀವಿ. ಅದ್ರೊಳಗೆ 10 ಸಬ್ಜೆಕ್ಟ್ಸ್ ಇರ್ತಾವೆ. ಇಲ್ಲಿ ನೋಡಿರಿ, ಭಾರತದ ಸಂವಿಧಾನ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, GK, ಕರೆಂಟ್ ಅಫೇರ್ಸ್, ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಆ್ಯಂಡ್ ರೀಸ್ನಿಂಗ್. ಸೊ 10 ಸಬ್ಜೆಕ್ಟ್ಸ್ ಇರ್ತಾವೆ. 300 ಮಾರ್ಕ್ಸಿದ ಪೇಪರ್ ಇದು, 2 ಅವರ್ಸ್ ಎಕ್ಸಾಮ್ ಇರುತ್ತೆ. ತಿಳಿತಲ್ಲ. ಆಮೇಲೆ ಟೆಕ್ನಿಕಲ್ ಪೇಪರ್ ಇರತ್ತೆ, ಅಂದ್ರೆ ನಮ್ಮದು ಸಿವಿಲ್ ಇಂಜಿನಿಯರಿಂಗ್ ಪೇಪರ್. ಸೊ ಅದ್ರ ಸಿಲೆಬಸ್ಸನ್ನು ನಾನು ತೋರಿಸ್ತೇನೆ ನಿಮಗೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಅದು ನಿಮಗೆ 300 ಮಾರ್ಕ್ಸಿಗೆ ಇರುತ್ತೆ, ಅದು 2 ಅವರ್ಸ್ ಇರ್ತೈತಿ. ಸೊ ಇಲ್ಲಿ ಒಂದು ಅವ್ರು ಇಂಪಾರ್ಟೆಂಟ್ ಏನು ಹೇಳಾರಂದ್ರೆ, 2 ಪೇಪರ್ ಕೂಡಿ ಆನ್ ಆ್ಯನ್ ಎವರೇಜ್ ಔಟ್, 2 ಅಂದರೆ ಪೇಪರ್ 1 ಪೇಪರ್ 2 ಎವರೇಜ್ ಔಟ್ ಆಗಿ ಮಿನಿಮಮ್ ನಿಮಗೆ 35% ಆಫ್ ಮಾರ್ಕ್ಸ್ ಬರಲೇಬೇಕು. ಇಲ್ಲ ಅಂದ್ರೆ ನಿಮ್ಮದು ಲಿಸ್ಟ್ ಒಳಗೆ ನೇಮ್ ಆ್ಯಡ್ ಆಗೋದಿಲ್ಲ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಐ ಫೀಲ್ 35ಕ್ಕಿಂತ ಕಮ್ಮಿ ಯಾರು ತೊಗೊಳ್ಳೋದಿಲ್ಲ. ನೆಕ್ಸ್ಟ್ ನೆಗೆಟಿವ್ ಇವ್ಯಾಲ್ಯೂಷನ್ ಹೆಂಗಿರುತ್ತೆ ಅಂದ್ರೆ 1/4 ನೆಗೆಟಿವ್ ಇವ್ಯಾಲ್ಯೂಷನ್ ಇರತ್ತೆ ಫಾರ್ 1 ಮಾರ್ಕ್ ಕ್ವಶನ್. ಬಟ್ ಇಲ್ಲೇ ನಿಮಗೆ ನೋಡಿರಿ 100 ಕ್ವಶನ್ಸ್ ಇರ್ತಾವೆ. ದ್ಯಾಟ್ ಮೀನ್ಸ್ 3 ಮಾರ್ಕ್ದು 1 ಕ್ವಶನ್ ಆಯ್ತು. ಸೊ 1 ಕ್ವಶನ್ ನೀವು ರಾಂಗ್ ಮಾಡಿದ್ರಂದ್ರೆ ನಿಮಗೆ 3 ಮಾರ್ಕ್ಸ್ ಬದಲಿ ನೆಗೆಟಿವ್ದಾಗ ಎಷ್ಟು ಬರೈತಿ, 0.75 ಮಾರ್ಕ್ಸ್ ಅವರು ಪ್ರೀವಿಯಸ್ ಕ್ವಶನ್ಸ್ಗೆ ಡಿಡಕ್ಟ್ ಮಾಡ್ತಾರೋ. ದಟ್ ಈಸ್ ವಾಟ್ ಇಟ್ ಈಸ್, 0.75. ಆ್ಯಕ್ಚುಲಿ 0.25 ಐತಿ, 1/4 ಅಂದ್ರೆ ದಟ್ ಈಸ್ ಫಾರ್ 1 ಮಾರ್ಕ್. ಬಟ್ ಇಲ್ಲಿ 3 ಮಾರ್ಕ್ ಕ್ವಶನ್ ಇರೋದಿಂತ್ರ ಇಟ್ ವಿಲ್ ಬಿ 0.75. ಸೊ 2 ಪೇಪರ್ಗೆ ಸೇಮ್ ರೂಲ್ಸನ್ನು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್. ಆಮೇಲೆ ಇದೊಂದು ಹೊಸ ರೂಲ್, ನಾನು ನಿಮಗೆ 5th ಆಪ್ಷನ್ ಬಗ್ಗೆ ಹೇಳಿದ್ದೆ ನಾನು. ಸೊ ಏನು ಮಾಡಿರ್ತಾರೆ ಅವರು, ಆಪ್ಷನ್ A, B, C, D, E ಅಂತಂದು ಕೊಟ್ಟಿರ್ತಾರೋ. ಸೊ ನೀವೇನು ಮಾಡ್ತೀರಿ, ಆನ್ಸರ್ ಮಾಡ್ಕೊತ ಹೋಗ್ತೀರಿ ಕ್ವಶನ್ಸ್. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವಶನಿಗೆ ಆಪ್ಷನ್ A ಕರೆಕ್ಟ್ ಇತ್ತಂದ್ರೆ ಇದನ್ನು ಸರ್ಕಲ್ ಔಟ್ ಮಾಡ್ತೀರಿ, ಆ ಟೈಪ್ ಮಾಡ್ಕೊತ ಹೋಗ್ತೀರಿ. ಬಟ್ ಯಾವುದೋ ಒಂದೊಂದು ಕ್ವಶನ್ಸ್ ನಿಮಗೆ ಆನ್ಸರ್ ಗೊತ್ತಿರೋದಿಲ್ಲ. ಸೊ ನೀವು ಅದನ್ನು ಆನ್ಸರ್ ಮಾಡಿದ್ರೆ ನಿಮ್ಗೆ ನೆಗೆಟಿವ್ ಮಾರ್ಕಿಂಗ್ ಆಕೈತಿ. ಅದಕ್ಕೆ ಏನು ಮಾಡ್ತೀರಿ, ನೀವು ಬ್ಲ್ಯಾಂಕ್ ಬಿಟ್ಟುಬಿಟ್ಟಿರಿ, ಯಾವುದು ಸರ್ಕಲ್ ಹಾಕೋದಿಲ್ಲ. ಬಟ್ ಅವ್ರು ಇಲ್ಲಿ ಏನು ಹೇಳಕತ್ತಾರೆ ಅಂದ್ರೆ, ಈ 5th ಆಪ್ಷನ್ ಅವ್ರು ಇಂಟ್ರೊಡ್ಯೂಸ್ ಮಾಡೋದಿಂತ್ರ ಎಕ್ಸಾಮ್ ಮುಗಿದ ಮೇಲೆ ನಿಮಗೆ ಅರೌಂಡ್ 5-10 ಮಿನಿಟ್ಸ್ ಏನೋ ಟೈಮ್ ಕೊಡ್ತಂದಾರ ಅವರು. ಸೊ ಆ ಟೈಮ್ ಒಳಗೆ ಇಲ್ಲಿ ನೋಡಿರಿ, 5 ನಿಮಿಷಗಳನ್ನು 5 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾರೆ. ಆ ಟೈಮ್ ಒಳಗೆ ನೀವು ಯಾವುದ್ಯಾವುದು ಕ್ವಶನಿಗೆ ನೀವು ಆನ್ಸರ್ ಮಾಡಿರೋದಿಲ್ಲ, ಸರ್ಕಲ್ ಮಾಡಿರೋದಿಲ್ಲ, ಆ ಕ್ವಶನ್ಸಿಗೆ ನೀವು
ಫಿಲ್ ಅಪ್ ಮಾಡಬೇಕು ಲಾಸ್ಟ್ ಆಪ್ಷನ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಏನಿರ್ತಾವಂದ್ರೆ ನಾವು ಕಷ್ಟಪಟ್ಟು ಓದುತ್ತೀವೋ ಎಲ್ಲ ಮಾಡ್ತೀವಿ, ಇಂಥ ಸಿಲಿ ಮಿಸ್ಟೇಕ್ಸ್ ಮಾಡೋದಿಂತ್ರ ಮಾರ್ಕ್ಸ್ ಹೋಗ್ತಾವೆ ಎಕ್ಸಾಮ್ ಒಳಗೆ. ಸೊ ಈಗ ನಮ್ಮ ಸ್ಟೂಡೆಂಟ್ಸನ್ನೇ ಎಷ್ಟೋ ಜನ ಅದಾರೆ ಜಸ್ಟ್ ಒಂದು 0.5 ಮಾರ್ಕ್ಸ್ 1 ಮಾರ್ಕ್ಸ್ ಒಳಗೆ ಫೈನಲ್ ಲಿಸ್ಟ್ ಒಳಗೆ ಬರೋದಿಲ್ಲ. ಸೊ ಅದ್ರ ಸಂಬಂಧ ಇಂಥವೆಲ್ಲ ನೀವು ಟೇಕ್ ಕೇರ್ ತೊಗೊಳಂದ್ರೆ ಈ ಥರ ಮಿಸ್ಟೇಕ್ ಆಗೋದಿಲ್ಲ. ತಿಳಿತಲ್ಲ, ದಿಸ್ ಆಪ್ಷನ್ ಯು ವಿಲ್ ಬಿ ಫಿಲ್ಲಿಂಗ್ ಓನ್ಲಿ ಇಫ್ ಯು ಡೋಂಟ್ ಫಿಲ್ ಎನಿ ಅದರ್ ಆಪ್ಷನ್ಸ್. ಅಂದ್ರೆ ಬ್ಲ್ಯಾಂಕ್ ಇಡಬಾರ್ದು ಅಂತ ಅವ್ರು ಹೇಳ್ತಾರೋ. ಸೊ ಓಕೆ, ನೀವು ಬ್ಲ್ಯಾಂಕ್ ಇಟ್ರಿ ಬೈ ಮಿಸ್ಟೇಕ್. ಫಾರ್ ಎಕ್ಸಾಂಪಲ್ 3rd ಕ್ವಶನ್ ಐತಿ, ನೀವು 5th E ಅಥವಾ ಆಪ್ಷನ್ 5 ಎನ್ಸರ್ಕಲ್ ಮಾಡಲಿಲ್ಲ ಅಂದ್ರೆ ಏನು ಆಕೈತ್ರಿ ಹಂಗಂದ್ರೆ ನೆಗೆಟಿವ್ ಮಾರ್ಕಿಂಗ್ ಆಗ್ತೈತಿ. ಸೊ 0.7 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್. ಸೊ ಅದ್ರ ಸಂಬಂಧ ಹೇಳಿದ್ನಿ, ಲಕ್ಷ ಕೊಟ್ಟು ವಿಡಿಯೋ ಕೇಳಿ ಪಾಯಿಂಟ್ಸ್ ಬರ್ಕೋರಿ. ಸೊ ದ್ಯಾಟ್ ಇಂಥ ಸಿಲಿ ಮಿಸ್ಟೇಕ್ಸ್ ಸಿಲ್ಲಿ ಐತಿ ಈಗ ಅನ್ನಿಸ್ತೈತಿ ನಾ ಹೇಳೋ ಮುಂದೆ ಅದು, ಬಟ್ ಆ್ಯಕ್ಚುಯಲ್ ಎಕ್ಸಾಮ್ ಒಳಗೆ ಇವೆಲ್ಲ ಥರದಿಂದ ನಿಮಗೆ ಮಾರ್ಕ್ಸ್ ಆ್ಯಡಪ್ ಆಗ್ತಾವೆ. ಓಕೆನಾ? ಸೊ ಇಷ್ಟು ಬೇಸಿಕ್ ರೂಲ್ಸ್ ಐತಿ, ಮತ್ತೇನು ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ ಇದ್ರೊಳಗೆ. ಈಗ ನಾನು ನಿಮಗೆ ಏನು ಮಾಡ್ತೀನೋ ಐ ವಿಲ್ ಜಸ್ಟ್ ಶೋ ಯು ದ ಸಿಲೆಬಸ್. ಓಕೆ, ಸೊ ಸಿಲೆಬಸ್ ನೋಡಿರಲಿಲ್ಲ ಅಂದ್ರೆ ಜನರಲ್ ಸ್ಟಡೀಸ್ ಅಂತೂ ಹೇಳಿದ್ದೆ ನಾನು, ಅದರೊಳಗೆ ಡೀಟೇಲ್ಸ್ ಸಿಲೆಬಸ್ ಮೆನ್ಷನ್ ಮಾಡೋದಿಲ್ಲ. ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಒಳಗೆ ನಾವು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ರೆಫರ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ಟಡಿ ಮಾಡಬೇಕಾಗುತ್ತೆ ನಾವು. ಓಕೆ, ಹಿಸ್ಟ್ರಿ ಎಷ್ಟು ಓದಬೇಕು, ಕಾನ್ಸ್ಟಿಟ್ಯೂಷನ್ ಎಷ್ಟು ಓದಬೇಕು ಅಂತ. ಬಟ್ ಇಟ್ ಈಸ್ ನಾಟ್ ಸೋ ಇನ್ ಟೆಕ್ನಿಕಲ್ ಒಳಗೆ ಏನು ಮಾಡಿರ್ತಾರೆ ಅವರು ಡೀಟೇಲ್ ಸಿಲೆಬಸ್ ಮೆನ್ಷನ್ ಮಾಡಿರ್ತಾರೆ. ಅಂದರೆ ಯಾವ್ಯಾವ ಸಬ್ಜೆಕ್ಟ್ಸ್ ಅದಾವು, ಎವ್ರಿ ಸಬ್ಜೆಕ್ಟ್ ಒಳಗೆ ಯಾವ ಟಾಪಿಕ್ಸ್ ಅದಾವು, ಎವ್ರಿಥಿಂಗ್ ವಿಲ್ ಬಿ ಮೆನ್ಷನ್. ಸೊ ಈ ಪೇಪರ್ 2 ಸಿಲೆಬಸ್ ಏನೈತೆ ಅಂದರೆ ಇಲ್ಲಿ ನೋಡಿರಿ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಇದು ಫಸ್ಟ್ ಟೈಮ್ ನಮ್ಮದೊಂದು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ ಒಳಗೆ ಅವರು ಆ್ಯಡ್ ಮಾಡ್ಯಾರು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ನಾವೇನು ಆಲ್ಮೋಸ್ಟ್ ಗೇಟ್ ಸಿಲೆಬಸ್ ಇರತ್ತಲ್ಲ ಅದೇ ಇರತ್ತೆ. ಸೊ ಇದೆಲ್ಲ ಸಿಲೆಬಸ್ ಐತಿ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ನಿಮಗೆ ಇದು ಅಗದಿ ಕಮ್ಮಿ ಅನ್ನಿಸ್ತಾ ಇರ್ಬೋದು, ಬಟ್ ದಿಸ್ ಈಸ್ ವೆರಿ ಹ್ಯೂಜ್ ಸಿಲೆಬಸ್. M1 to M4 ಐತಿ. ಯಾಕಂದ್ರೆ ಈಗ ನೋಡಿರಿ ಬರೀ ಕ್ಯಾಲ್ಕುಲಸ್ ಅಷ್ಟು ಅಂದಾರ ಅವ್ರು, ಬಟ್ ದಿಸ್ ಈಸ್ ಆಲ್ಮೋಸ್ಟ್ ಲೈಕ್ ಹಾಫ್ ಅ ಸೆಮಿಸ್ಟರ್ ಆಫ್ ದ ಸಿಲೆಬಸ್. ಸೊ ಡೀಟೇಲ್ಡ್ ಇರತ್ತದು. ನೆಕ್ಸ್ಟ್ ಸಬ್ಜೆಕ್ಟ್ ಯಾವುದಂದ್ರೆ ಬೇಸಿಕ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್, ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅದಾರಲ್ಲ ಫಸ್ಟ್ ಸೆಮ್ ಒಳಗೆ ಕಲಿತೀವಿ ಅದು, ಆ್ಯಸ್ ವೆಲ್ ಆಸ್ ಸ್ಟ್ರೆಂತ್ ಆಫ್ ಮಟೀರಿಯಲ್ಸ್. ಸೊ ಅವೆರಡು ಸಬ್ಜೆಕ್ಟ್ಸು. ನೆಕ್ಸ್ಟ್ ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂದ್ರೆ ಏನು, ನಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅನ್ಕೋರಿ ಅಥವಾ ಬಿಲ್ಡಿಂಗ್ ಮಟೀರಿಯಲ್ಸ್ ಅನ್ಕೋರಿ. ಇಲ್ಲಿ ನೋಡಿರಿ, ಇದು RCC, ದೆನ್ ಮೋಟಾರ್, ಸಿಮೆಂಟ್, ಇವೆಲ್ಲ ಬಿಲ್ಡಿಂಗ್ ಮಟೀರಿಯಲ್ಸ್. ಬಟ್ ಅದೇ ಟೈಪ್ಸ್ ಆಫ್ ರೂಫ್ಸ್, ಲಿಂಟಲ್ಸ್, ಫಾರ್ಮ್ ವರ್ಕ್, ಫೌಂಡೇಶನ್ ಆ್ಯಂಡ್ ಟೈಪ್ಸ್. ಸೊ ಇದೆಲ್ಲನೂ ನಮ್ಮದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬರುತ್ತೆ. ಸೊ ಅವೆರಡೂ ಕೂಡಿದ್ದಕ್ಕೆ ಅವ್ರು ಏನಂತ ಆ್ಯಡ್ ಮಾಡ್ಯಾರು, ಬಿಲ್ಡಿಂಗ್ ಇಂಜಿನಿಯರಿಂಗ್ ಸೈನ್ಸ್ ಅಂತ ಮೆನ್ಷನ್ ಮಾಡ್ಯಾರು. ನೆಕ್ಸ್ಟ್ ಇದು ಸರ್ವೇಯಿಂಗ್ ಐತಿಲ್ಲ ಸಿಲೆಬಸ್ ಒಳಗೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಐತಿ. ನೆಕ್ಸ್ಟ್ ಸ್ಟ್ರಕ್ಚರ್ಸ್ ಐತಿ. ಸ್ಟ್ರಕ್ಚರ್ಸ್ ಅಂದ್ರೆ ಏನು, ಸ್ಟ್ರಕ್ಚರಲ್ ಅನಾಲಿಸಿಸ್. ಸೊ ಅದೈತಿ ಇದ್ರೊಳಗೆ, ಆ್ಯಸ್ ವೆಲ್ ಆ್ಯಸ್ ಇಲ್ಲಿ ಹಿಡ್ದ ಸ್ಟೀಲ್ ಸ್ಟ್ರಕ್ಚರ್ಸ್ ಐತಿ. ಸೊ 2 ಸಬ್ಜೆಕ್ಟನ್ನು ಕಂಬೈನ್ ಮಾಡ್ಯಾರು. ಇದು ಜಿಯೋ ಟೆಕ್ನಿಕಲ್ ಇಂಜಿನಿಯರಿಂಗ್ ಐತಿ, ದಟ್ ಈಸ್ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ಆಮೇಲೆ ಇದು ನಮ್ಮದು ಕಂಪ್ಲೀಟ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 1 and 2, ದಟ್ ಈಸ್ ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್ ಡೀಟೇಲ್ ಆಗೈತಿ. ನೆಕ್ಸ್ಟ್ ಕಮ್ಸ್ ಅವರ್ ಹೈವೇ ಇಂಜಿನಿಯರಿಂಗ್. ಸೊ ಇಲ್ಲಿವರೆಗೂ ಹೈವೇ ಇಂಜಿನಿಯರಿಂಗ್ ಐತಿ. ಓಕೆ, ಇಲ್ಲಿವರೆಗೂ ಹೈವೇ ಇಂಜಿನಿಯರಿಂಗ್. ದೆನ್ ನೆಕ್ಸ್ಟ್ ಕಮ್ಸ್ ರೈಲ್ವೆ ಇಂಜಿನಿಯರಿಂಗ್. ದೆನ್ ಫ್ರಮ್ ಹಿಯರ್ ಇಟ್ ಈಸ್ ಟನಲ್ ಇಂಜಿನಿಯರಿಂಗ್ ಆ್ಯಂಡ್ ಹಿಯರ್ ಇಟ್ ಈಸ್ ಹಾರ್ಬರ್ ಆ್ಯಂಡ್ ಡಾಕ್ಸ್. ಸೊ ಟ್ರಾನ್ಸ್ಪೋರ್ಟೇಷನ್ ಒಳಗೆ ಏರ್ಪೋರ್ಟ್ ಒಂದೇ ಇಲ್ಲಾಂದರೆ ಎವ್ರಿಥಿಂಗ್ ಇಸ್ ದರ್. ನೆಕ್ಸ್ಟ್ ಕಮ್ಸ್ ಅವರ್ ಹೈಡ್ರಾಲಜಿ. ನೆಕ್ಸ್ಟ್ ಕಮ್ಸ್ ಇರಿಗೇಷನ್. ಸೊ ಇವೆಲ್ಲ ಸೇರಿ ಆ್ಯಕ್ಚುಲಿ 16 ಸಬ್ಜೆಕ್ಟ್ಸ್ ಆಗ್ತಾವೆ. ಇದರೊಳಗೆ ನಿಮಗೆ ಈ ಥರ ಅನಿಸ್ತೈತಿ, ಬಟ್ ಈ ಟೈಪ್ ಕಂಬೈಂಡ್ ಎಲ್ಲ ಕೊಟ್ಟಿರ್ತಾರೆ ಅವರು. ನೀವು ಸಪ್ರೇಟ್ ಔಟ್ ಮಾಡಿದ್ರೆ ಅಂದ್ರೆ ದೇ ವಿಲ್ ಬಿ ಆಲ್ ಟುಗೆದರ್ 16 ಸಬ್ಜೆಕ್ಟ್ಸ್. ಸೊ ಈಗ ಇದನ್ನು ಯಾವ ಥರ ಓದಬೇಕು ರೀ ಮೇಡಮ್ ಅಂದ್ರೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ವಿ ಆರ್ ಪ್ರೊವೈಡಿಂಗ್ ಕೋರ್ಸ್ ಅಟ್ ವೆರಿ ವೆರಿ ರೀಸನೇಬಲ್ ಪ್ರೈಸಿಂಗ್. ಇಫ್ ಯು ಸಿ ದ ಪ್ರೈಸಿಂಗ್ ವಿಲ್ ಬಿ ರಿಯಲಿ ಸರ್ಪ್ರೈಸ್ ಟು ಸಿ ದ್ಯಾಟ್. ಸೊ ನೋಡಿರಿ, ಇಟ್ ಈಸ್ ಜಸ್ಟ್ 5,500 rupees ಆ್ಯಂಡ್ ದ್ಯಾಟ್ ಟು 10% ಡಿಸ್ಕೌಂಟ್ ಈಸ್ ಅವೈಲೇಬಲ್. ಸೊ SAN.10 ಅಂತಂದು ಕೂಪನ್ ಕೋಡ್ ಹಾಕ್ರಿ. ಸೊ ಏನೇನು ಸಿಗ್ತೈತಿ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ರಾದರ್ ದೆನ್ ಹೌ ಮಚ್ ಫೀಸ್ ಯು ಆರ್ ಪೇಯಿಂಗ್. ಸೊ ಆ 5,500 10% ಡಿಸ್ಕೌಂಟ್ ಅಂದ್ರೆ ಇಟ್ ಕಮ್ಸ್ ಅರೌಂಡ್ 4,900 ಸಮಥಿಂಗ್. ಸೊ ಅಷ್ಟರ ಒಳಗೆ ನಿಮಗೆ ಯು ವಿಲ್ ಗೆಟ್ ವಿಡಿಯೋ ಲೆಕ್ಚರ್ಸ್ ಆಫ್ ಡೀಟೇಲ್ಡ್ BWSSB AE ಟೆಕ್ನಿಕಲ್ ಸಿಲೆಬಸ್, ಎವ್ರಿಥಿಂಗ್ ನೋಡ್ರಿ ಇಲ್ಲಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಡೀಟೇಲ್ಡ್ ವಿಡಿಯೋ ಲೆಕ್ಚರ್ಸ್ ಯು ವಿಲ್ ಗೆಟ್. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, ಜಸ್ಟ್ ಕ್ಲಿಕ್ ಮಾಡಿರಿ ನೋಡ್ಕೊತ ಹೋಗ್ರಿ. ಆಸ್ ವೆಲ್ ಆಸ್ ಇವನ್ ನೋಟ್ಸ್ ಆರ್ ಆಲ್ಸೋ ಅವೈಲೇಬಲ್. ಯು ಕ್ಯಾನ್ ಜಸ್ಟ್ ಸಿ ಹಿಯರ್, you can download these notes. Okay, you can just see here, notes are available, everything. You just click. ಆಮೇಲೆ ನಾನು ಇಲ್ಲೇ ಪ್ರಿಪ್ರೇಷನ್ ಸ್ಟ್ರಾಟಜಿ ವಿಡಿಯೋನು ಮಾಡೀನಿ, ಸಿಲೆಬಸ್ ಆಸ್ ವೆಲ್ ಆಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ. ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್, ಜಸ್ಟ್ ಯು ನೀಡ್ ಟು ವರ್ಕ್, ದಟ್ಸ್ ಇಟ್. ಸೊ ಇಲ್ಲೇ ಟೆಸ್ಟ್ ಸೇರೀಸ್, ಆಬ್ವಿಯಸ್ಲಿ ಒನ್ಸ್ ಯು ಕಂಪ್ಲೀಟ್ ದ ವಿಡಿಯೋ ಲೆಕ್ಚರ್ಸ್ ಯು ನೀಡ್ ಟು ಗಿವ್ ದ ಟೆಸ್ಟ್ಸ್, ರೈಟ್?
ಸೊ ಇಲ್ಲಿ ಅದಾವೆ, ನೀವು ಯಾವ್ದು ಬೇಕಾದ ಸಬ್ಜೆಕ್ಟ್ ಕಂಪ್ಲೀಟ್ ಆಗ್ತೈತಿ. ಚಾಪ್ಟರ್ ವೈಸು ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅದಾವೆ. ಇಲ್ಲಿ ನೋಡಿರಿ ಲಾಸ್ಟಿಗೆ ಜಿಯೋಟೆಕ್ ಒಳಗೆ 2 ಫುಲ್ ಲೆಂತ್ ಟೆಸ್ಟ್ ಸೀರೀಸ್ ಅದಾವೆ. ಇವೆಲ್ಲ ಚಾಪ್ಟರ್ ವೈಸ್ ಟೆಸ್ಟ್ ಸೀರೀಸ್ ಅದಾವೆ. ಸೊ ಇವನ್ನೆಲ್ಲ ನೋಡಿರಿ. ಸೊ ಯು ವಿಲ್ ಗೆಟ್ ಪ್ಲೆಂಟಿ ಆಫ್ ಟೆಸ್ಟ್ ಸೀರೀಸ್ ಕ್ವಶನ್ಸ್. ಆಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್. ಸೊ ಇಲ್ಲೇ ದೇರ್ ಆರ್ ಅರೌಂಡ್ 4 ಸಾಲ್ವ್ಡ್ ಕ್ವಶನ್ ಪೇಪರ್ಸ್ ಇದ್ರೊಳಗೆ. ಆಮೇಲೆ ಇವೆಲ್ಲ ಪ್ರಾಕ್ಟೀಸ್ ಕ್ವಶನ್ ಪೇಪರ್ಸ್. ಸೊ ಇಲ್ಲಿ ನೋಡಿರಿ, ಇಲ್ಲಿ ರಿಮೈನಿಂಗ್ 8 ಕ್ವಶನ್ ಪೇಪರ್ಸ್, ಇಲ್ಲಿ ರಿಮೈನಿಂಗ್ 16 ಕ್ವಶನ್ ಪೇಪರ್ಸ್. ದೇ ಆರ್ ಅವೈಲೇಬಲ್ ಇನ್ ದ ಕೋರ್ಸ್. ಡೋಂಟ್ ಗೆಟ್ ಸ್ಕೇರ್ಡ್ ಆರ್ ಡೋಂಟ್ ಗೆಟ್ ವರಿಡ್. ದೇ ಆರ್ ಅವೈಲೇಬಲ್ ಆಬ್ವಿಯಸ್ಲಿ, ಬಟ್ ದೇ ಆರ್ ಇನ್ ದ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್. ಈಗ ನೋಡಿರಿ, ರೀಸೆಂಟಾಗಿ BWSSB JE ಎಕ್ಸಾಮ್ ಆಗಿತ್ತಲ್ಲ, ಅದನ್ನು ಹಾಕಿವಿ ನಾವು ಕ್ವಶನ್ ಪೇಪರು. ಇಲ್ಲಿ KPCL, WRD, BBMP, ADLR, ಆಮೇಲೆ KUWSDB, RWS, AWE, KRIDL, KPTCL, PWD AE, JE, WRD. ಸೊ ಇಷ್ಟೆಲ್ಲನೂ ದೇ ಆರ್ ದ ಒರಿಜಿನಲ್ ಕ್ವಶನ್ ಪೇಪರ್ಸ್. ಓಕೆ, ದೇ ಆರ್ ದ ಒರಿಜಿನಲ್ ಕ್ವಶನ್ ಪೇಪರ್ಸ್. ಸೊ ಎವ್ರಿಥಿಂಗ್ ಯು ಆರ್ ಗೆಟಿಂಗ್ ಇನ್ ಜಸ್ಟ್ 4,900 rupees ಸಮಥಿಂಗ್. ಸೊ ವಿಡಿಯೋ ಲೆಕ್ಚರ್ಸು, ನೋಟ್ಸು, ಟೆಸ್ಟ್ ಸೀರೀಸು, ದೆನ್ ಸಾಲ್ವ್ಡ್ ಕ್ವಶನ್ ಪೇಪರ್ಸು, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಇನ್ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್. ಸೊ ಇದು ಯಾಕೆ ಟೆಸ್ಟ್ ಸೀರೀಸ್ ಫಾರ್ಮ್ಯಾಟ್ ಇರುತ್ತೆ ಅಂದ್ರೆ, ಒನ್ಸ್ ಯು ಕಂಪ್ಲೀಟ್ ದ ಸಿಲೆಬಸ್, ಯು ವಾಂಟ್ ಟು ಟೆಸ್ಟ್ ಯುವರ್ ಸೆಲ್ಫ್. ದಟ್ ಈಸ್ how you will be able to recollect the questions when all the subject questions are mixed up. ಯಾಕಂದ್ರೆ ನಾವು ಇಂಡಿವಿಜುವಲ್ ಟೆಸ್ಟ್ ಸೀರೀಸ್ ಕೊಡೋದು, ಆ ಸಬ್ಜೆಕ್ಟ್ ಕೊಡ್ತೀವಿ, ದಟ್ ಈಸ್ ಪ್ರೆಟಿ ಈಸಿ. ಬಟ್ ಇಫ್ ದ ಕ್ವಶನ್ಸ್ ಆರ್ ಮಿಕ್ಸ್ಡ್ ಅಪ್, ದೆನ್ ಯು ವಿಲ್ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್ ಆರ್ ಕನ್ಫ್ಯೂಸಿಂಗ್. ಸೊ ಅದರ ಸಂಬಂಧ ಇದು ಒರಿಜಿನಲ್ ಕ್ವಶನ್ ಪೇಪರನ್ನು ನಾವು ಕೊಟ್ಟೆವು. ಈಗ ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ ನೋಡಿರಿ. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ WRD AE ಕ್ವಶನ್ ಪೇಪರ್ ತೊಗೊಂಡು ನೀವು ಟೆಸ್ಟ್ ಕೊಟ್ರಂದ್ರೆ ನಿಮಗೊಂದು ಐಡಿಯಾ ಬರೈತಿ, ಓ ಆ್ಯಕ್ಚುಯಲ್ ನಾನು WRD AE ಎಕ್ಸಾಮ್ನ ಬರ್ದಿದ್ನಿ ಅಂದ್ರೆ ವಿತ್ ದಿಸ್ ಪ್ರಿಪ್ರೇಷನ್ ಎಷ್ಟು ಮಾರ್ಕ್ಸ್ ನನಗೆ ಬರ್ತಿತ್ತು ಅಂತಂದು. ಸೊ ಸ್ಟೂಡೆಂಟ್ಸ್ ನನಗೆ ಅದನ್ನ ಕೇಳ್ತಾರೆ, ಮ್ಯಾಮ್ ಸೇಫರ್ ಸೈಡ್ ಎಷ್ಟು ಮಾರ್ಕ್ಸ್ ಬರಬೇಕು ರೀ ಎಕ್ಸಾಮ್ಗಂದ್ರೆ? ಅಟ್ಲೀಸ್ಟ್ ಅರೌಂಡ್ 65% ಆಫ್ ಮಾರ್ಕ್ಸ್ ನಿಮ್ಮದು ಬರಬೇಕು ಟು ಬಿ ಇನ್ ದ ಲಿಸ್ಟ್. ಐ ಆಮ್ ಸೇಯಿಂಗ್. ಸೊ ಇನ್ನೂ ಜಾಸ್ತಿ, ಲೈಕ್ ಅರೌಂಡ್ 70 ಸಮ್ಟೈಮ್ಸ್ ಕಟ್ ಆಫ್ ವಿಲ್ ಬಿ ದೇರ್. ಸೊ 65 to 70 ಮಾರ್ಕ್ಸ್ ತೊಗೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಇನ್ ದ ಲಿಸ್ಟ್. Okay, so this is what we provide in the class, and this is what I wanted to give the information about BWSSB AE re-exam or re-notification dates. So miss ಆಗಿತ್ತು ಅದರ ಫಾರ್ಮ್ ಫಿಲ್ ಮಾಡಿರಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆ, ಜೂನಿಯರ್ಸು, ಸೀನಿಯರ್ಸ್ ಜೊತೆ ಶೇರ್ ಮಾಡಿರಿ. ಸೊ ದ್ಯಾಟ್ ದೇ ವಿಲ್ ಆಲ್ಸೋ ಗೆಟ್ ಟು ನೋ. ಆಮೇಲೆ ಇದು ನನ್ನ ವಿಡಿಯೋ ಎಂಡ್ವರೆಗೂ ನೀವು ನೋಡಿದಾರೆ ಅಂದ್ರೆ ನಿಮ್ಗೆ ಯಾರಿಗೂ ಏನು ಡೌಟ್ ಕೇಳೋದು ನೆಸಸರಿ ಇಲ್ಲ. ಬಟ್ ಇವನ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆನ್ 9916085858. ಸೊ ನಾನು ಬೈ ಚಾನ್ಸ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದ್ರೆ ನನಗೆ ಮೆಸೇಜ್ ಹಾಕ್ರಿ. ಇಫ್ ಯು ವಾಂಟ್ ದ ಕೋರ್ಸ್ ಡೀಟೇಲ್ಸ್ ಆರ್ ಹೌ ಟು ಜಾಯಿನ್ ದ ಕೋರ್ಸ್, ಲೈಕ್ ಹೌ ಟು ಯೂಸ್ ದ ಕೂಪನ್ ಕೋಡ್. ಆಮೇಲೆ ನೀವು ಕೋರ್ಸ್ ಜಾಯ್ನ್ ಆದ್ಕೊಳ್ಳೇನೋ ನನಗೆ ಇನ್ಫಾರ್ಮ್ ಮಾಡಿರಿ. ಸೊ ದ್ಯಾಟ್ ಐ ಮೈಸೆಲ್ಫ್ ವಿಲ್ ಡಿಸ್ಕಸ್ ಪ್ರಿಪ್ರೇಷನ್ ಸ್ಟ್ರಾಟಜಿ ವಿತ್ ಯು ಇಂಡಿವಿಜುವಲಿ. ನಿಮ್ಮ ಜೊತೆ ನಾನೇ ಡೈರೆಕ್ಟಾಗಿ ಮಾತಾಡಿ ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತನು. ಯಾಕಂದ್ರೆ ಈಗ ಅವ್ರು 15 days ಫಾರ್ಮ್ ಫಿಲ್ಲಿಂಗ್ ಕೊಟ್ಟಾರು. ಸೊ ಅದು ಆಗೋದಕ್ಕನ ಎಕ್ಸಾಮ್ ಡೇಟ್ಸ್ ರಿಲೀಸ್ ಮಾಡ್ತಾರೋ. ಸೊ ಅಗೇನ್ ಯು ವಿಲ್ ಸೇ, ಮ್ಯಾಮ್ ಎಷ್ಟು ಎಕ್ಸಾಮ್ ಡೇಟ್ಸ್ ನಿಯರ್ ರಿಲೀಸ್ ಮಾಡ್ಯಾರ್ರಿ, ನಮಗೆ ಪ್ರಿಪೇರ್ ಆಗೋಕ್ಕೆ ಟೈಮ್ ಇಲ್ಲ ಅಂತೇರಿ. ಯಾಕಂದರೆ ಇದು ಆಲ್ಮೋಸ್ಟ್ 6-7 months ಬಿಫೋರ್ ನೋಟಿಫಿಕೇಷನ್ ರಿಲೀಸ್ ಮಾಡಿದರು. ಸೊ ಅದಕ್ಕೆ ಡು ನಾಟ್ ಡಿಲೇ ಎನಿ ಮೋರ್. ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ನಾವು ವಿತ್ ಪರ್ಫೆಕ್ಟ್ ಟೇಲರ್ಡ್ ಕೋರ್ಸ್ ಫಾರ್ ಯು ಫ್ರಮ್ Sand Point Institute, Belagavi, the only institute in Karnataka which provides all the courses, each and every information about civil engineering government exams only. All the very best.